ಏನ್ರಿ ಇವತ್ ನೀವೇ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಬಾ ಪೂರ್ಣಿ ಬಂದ್ರಿ? ಯಾಕೆ ಹೆಂಗಸರು ಮಾತ್ರ ದೇವಸ್ಥಾನಕ್ಕೆ ಹೋಗ್ಬೇಕು, ಹೆಂಗಸರು ಮಾತ್ರ ಹರಕೆ ಹೊತ್ಕೋಬೇಕು? ನಾನು ಹರಕೆ ಹೊತ್ತೀನಿ. ನೀವು ಹರಕೆ ಹೊತ್ಕೊಂಡಿದ್ರಾ? ಹಾ. ಯಾರಿಗೋಸ್ಕರ? ಏನಂತ? ನನ್ನ ಮಗಳು ಅಳಿಯ ಸುಖವಾಗಿರ್ಲಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ಸುಖವಾಗಿದ್ರೆ ಈಡ್ಗಾಯಿ ಹೊಡಿತೀನಿ, ಅರ್ಚನೆ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಯಾಕೆ ಹೀಗೆ ಕಣ್ ತುಂಬ್ಕೊಳ್ತಾ ಇದೀಯಾ? ಹ ಅಲ್ಲ, ಮಕ್ಕಳು ನಗ್ನಗ್ತ ಸುಖವಾಗಿರ್ಲಿ ಅಂತ ತಾನೇ ತಂದೆ ತಾಯಿ ಬಯಸೋದು, ಅದಕ್ಕೆ ತಾನೇ ಹರಕೆ ಹೊತ್ಕೊಳ್ಳೋದು. ಹೇಳ್ಬೇಡ. ತಗೊಳ್ಳಿ, ಕಾಯಿ ಬಿಡಿರಿ. ಕಣ್ಣೋಸ್ಕೊ. ನಿಮಗೆ ನಿಜವಾಗ್ಲೂ ಸಂಧ್ಯಾ ಮೇಲೆ ಅಷ್ಟೊಂದು ಕಾಳಜಿ ಇದೆಯಾ? ಇದೇನಂತ ಕೇಳ್ತೀರಾ ಭಾರ್ಗವಿ? ಸಂಧ್ಯಾ ನಮ್ಮನೇಲಿ ತುಂಬಾ ವರ್ಷಗಳಿಂದ ಇದ್ಲು. ಅವಳು ಬೇರೆ, ರೀತು ಬೇರೆ, ನಿಶಾ ಬೇರೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಗೊತ್ತಾ. ನಾನು JP ಪಾಟೀಲ್ ಮಗ ಅನ್ನೋ ಕಾರಣಕ್ಕೆ ನಿಮ್ಗೆ ಈ ತರ ಅನುಮಾನ ಬರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಸಂಧ್ಯಾ ವಿಷಯ ಅಂತ ಬಂದಾಗ ನಾನು ಅವಳಿಗೆ ಅನ್ಯಾಯ ಆಗೋ ಯೋಚನೆನೂ ಮಾಡಿಲ್ಲ. ಇವನ್ ಮಾತ್ ನಿಜಾನೇ. ಸಂಧ್ಯಾ ಅಷ್ಟು ವರ್ಷ ಇವನನ್ನ ನೋಡಿದಾಳೆ. JP ಸರ್ ಬಗ್ಗೆ ಹೇಳ್ದ ಹಾಗೆ, ವಿಕ್ಕಿ ಬಗ್ಗೆ ಹೇಳ್ದ ಹಾಗೆ ಒಂದೇ ಒಂದು ದಿನಾನು ಇವನ್ ಬಗ್ಗೆ ಬೈತಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಸಂಧ್ಯಾ ಖಂಡಿತ ಹೇಳ್ತಿದ್ಲು, ಅರ್ಜುನ್ ಒಳ್ಳೆಯವನೇ. ಅಯ್ಯೋ, ರಕ್ತ ಬರ್ತದೆ. ಯಾರಿ ಅದು? ನೋಡ್ಕೊಂಡ್ ಕೈ ಹೊಡೆಯಕ್ಕಾಗಲ್ವಾ? ರಿತು, 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 ನೀನೇನ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು ರಿತು. ನಾನೇನ್ ಮಾಡ್ದೆ ಅದಕ್ಕೆ? ಆ ಭಾರ್ಗವಿನ ಮನೆಯಿಂದ ಆಚೆ ಕಳ್ಸಕ್ಕೆ ನೀನು ಎಲ್ಲರ ಹತ್ರ ಹೋಗಿ ಮಾತಾಡ್ತಾ ಇದ್ಯಾ, ಅದು ಸರಿನಾ? ಅಪ್ಪ, ಎಲ್ಲಿ ಕ್ಯಾಶ್ ನೋಡ್ಬಿಟ್ರೇನೋ ಅಂದ್ಕೊಂಡೆ. ಇದರಿಂದ ಭಾರ್ಗವ್ಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗತ್ತೆ. ಅವಳಿಗೆ ಸುಮ್ಮನೆ ಬಿಟ್ಟಿ ಬಿಲ್ಡಪ್ ಕೊಡ್ಬೇಡ ನೀನು. ಅಲ್ಲ, ನಾನೇನ್ ಮಾಡ್ದೆ ಅದಕ್ಕೆ? ನೀನೇನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ? ಏನ್ ಹೇಳ್ತಿದ್ದೀರಾ? ನೋಡು, ಸೇಮ್ ಟು ಸೇಮ್ ಹೀಗೆ ಅವಳು ನೋಡ್ದಾಗೆಲ್ಲ ಏನೋ ಭದ್ರಕಾಳಿ ದರ್ಶನ ಆಯ್ತು ಅನ್ನೋ ತರ ರಿಯಾಕ್ಟ್ ಮಾಡ್ತೀಯ. ಸುಮ್ನೆ ಅವಳ ಮುಂದೆ ಯಾಕೆ ಹೆದರ್ಕೋತೀಯ? ನೀನು ಈ ಮನೆ ಮಗಳು, ಧೈರ್ಯವಾಗಿರು. ಇಲ್ಲ ಅಂದ್ರೆ ವಿಕ್ಕಿ ಕೇಸ್ ವಿಷಯ ಇಟ್ಕೊಂಡು ನಿನ್ನನ್ನ ಹೆದರಿಸ್ತಾಳೆ. ವಿಕ್ಕಿಗೆ ತೊಂದರೆ ಆಗೋದಕ್ಕೆ ನಾನ್ ಬಿಡಲ್ಲ. ಓಕೆ, ರಿಲ್ಯಾಕ್ಸ್. ಮತ್ ಯಾಕೆ ಆ ಭಾರ್ಗವಿ ನೋಡ್ದಾಗೆಲ್ಲ ಹೆದರ್ಕೋತೀಯ? ಅವಳೀಗ ಲಾಯರ್ ಅಲ್ಲ, ಈ ಮನೆ ಕೆಲ್ಸದವಳು ಅಷ್ಟೇ. ಆ ಸಂಧ್ಯಾ ಜೊತೆ ನೀನ್ ಹೇಗಿರ್ತಾ ಇದೆಯೋ ಇವಳ ಜೊತೆನೂ ಹಾಗೆ ಇದ್ರೆ ಸಾಕು. ಅವಳ ಹೆಸರು ಎತ್ಬೇಡಿ. ಯಾಕೆ ಎಲ್ಲೋದ್ರೂ ಸಂಧ್ಯಾ ಸಂಧ್ಯಾ ಅಂತ ಕೇಳಿ ಕೇಳಿ ಸಾಕಾಗೋಗಿದೆ.
ಅವಳು ಹೋದ್ರವಳು ಕಾಟ ಮಾತ್ರ ತಪ್ಪಿಲ್ಲ. ಸಂಧ್ಯಾ ನಿನಗ್ ಕಾಟ ಕೊಡದ? ಏನ್ ಹೇಳ್ತಿದ್ಯಾ ರಿತು? ಬೃಂದಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನನ್ ಮಗಳು ಭಾರ್ಗವಿ ವಿರುದ್ಧ ಎತ್ಕಡ್ತಿದ್ಯಾ ಅಲ್ವಾ? ಸುಮ್ನೆ ಇಲ್ಲಿ ಸಲದ ಅಪವಾದ ಹೊರಿಸ್ಬೇಡಿ ನನ್ ಮೇಲೆ. ಇರೋದನ್ನೇ ಹೇಳ್ತಾ ಇದ್ದೀನಿ. ನನ್ ಮಗಳ ಜೀವನದಲ್ಲಿ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಹೇಳ್ಕೊಡಕ್ಕೆ ನಾವಿದೀವಿ. ಇವಳ ಬಗ್ಗೆ ನೀನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಣದಲ್ಲೇ ಕಾಯ್ಚೂರು ಬಂದು ತಗುಲ್ತು ಅನ್ಸುತ್ತೆ. ಅಯ್ಯೋ ಮಾವ, ಏನ ಪರವಾಗಿಲ್ಲ. ಅಪ್ಪ ಒಂದ್ಸಲ ಮಾತಾಡಿಪ್ಪ ಪ್ಲೀಸ್ ಅಪ್ಪ. ಅಪ್ಪ ನಾನಪ್ಪ ನಿಮ್ ಪುಟ್ಟಿ ಅಪ್ಪ, ಒಂದೇ ಒಂದ್ಸಲ ಮಾತಾಡಪ್ಪ. ಮಾತಾಡಿಸ್ರಿ, ಭಾರ್ಗವಿನೇ ಮಾತಾಡಿಸ್ತಿದ್ದಾಳೆ ನಿಮ್ಮನ್ನ. ಒಂದ್ಸಲ ಮಾತಾಡಿಸ್ರಿ. ಮಾವ ಪ್ಲೀಸ್ ಮಾತಾಡಿ ಮಾವ. ಪಾಪ ಭಾರ್ಗವಿ ಅವರು ನಿಮ್ಮನ್ನ ನೆನಪು ಮಾಡ್ಕೊಳ್ದಿರೋ ಕ್ಷಣನೇ ಇಲ್ಲ ಗೊತ್ತಾ. ನಿಮಗ್ ದುಃಖ ಕೊಟ್ಬಿಟ್ಟೆ ಅಂತ ಪಾಪ ಯಾವಾಗ್ಲೂ ಬೇಜಾರ್ ಮಾಡ್ಕೋತಾನೆ ಇರ್ತಾರೆ. ನಮ್ಮನೇಲಿ ಎಷ್ಟೇ ಖುಷಿಯಾಗಿದ್ರು ನಿಮ್ ತರ ಪ್ರೀತಿ ಕೊಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಮಾವ. ಇವ್ರಿಗೆ ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಮಾವ. ದಯವಿಟ್ಟು ದಯವಿಟ್ಟು ಒಂದ್ಸಲ ಮಾತಾಡಿ. ಅಪ್ಪ ನಾನ್ ನಿಮ್ ಮನ್ಸ್ ನೋಯಿಸಿದ್ದೀನಿ ಅಂತ ನನ್ ಗೊತ್ತಪ್ಪ. ಒಂದೇ ಒಂದ್ಸಲ ನನ್ನ ಕ್ಷಮಿಸಿ, ನನ್ ಜೊತೆ ಮಾತಾಡಿ ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಮಾತಾಡಿಪ್ಪ. ಪೂರ್ಣಿ, ಲೇಟ್ ಆಗ್ತದೆ, ಬಾ ಹೊರಡೋಣ. ರೀ ಭಾರ್ಗವಿ, ಅಪ್ಪ ಪ್ಲೀಸ್ ಅಪ್ಪ ಒಂದ್ಸಲ ಮಾತಾಡಿಪ್ಪ ಅಪ್ಪ. ಇವತ್ತು ನಿಮ್ಮಪ್ಪ ದೇವಸ್ಥಾನಕ್ಕೆ ಬಂದಿದ್ದೆ ನಿಮ್ ಬಗ್ಗೆ ಬೇಡ್ಕೊಳಕ್ಕೆ ಕಣೆ. ಅವ್ರು ಯಾಕೆ ಹೀಗ್ ಮೊಂಡಾಟ ಮಾಡ್ತಾ ಇದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಕಣೆ. ನಿಮ್ಮಪ್ಪನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ಲ ನೋಡು, ನಮ್ಮಿಬ್ರಿಗೂ ನಿಂದೆ ಯೋಚನೆ ಕಣೆ. ಅವರೊಬ್ರೆ ಹೊರಟು ಬಿಡ್ತಾ ಇದಾರೆ ಭಾರ್ಗವಿ, ನಾನು ಹೊರಡ್ತೀನಿ. ಹೊರಡ್ತೀನಿ ಭಾರ್ಗವಿ, ಹುಷಾರಮ್ಮ. ಅಳೇಂದ್ರೆ ನನ್ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ಬರ್ತೀನಿ. ಅಮ್ಮ, ನನ್ನ ಲೈಫಿಗೆ ಯಾರು ಮೂಗ್ ತೋರ್ಸೋದ್ ಅವಶ್ಯಕತೆ ಇಲ್ಲ. ನೀವ್ ಯಾರು ಏನೇ ಅಂದ್ರು ನಾನ್ ಮಾತ್ರ ವಿಕ್ಕಿನೇ ಮದ್ವೆ ಆಗೋದು.
ಸಲ ಬುದ್ಧಿ ಹೇಳಿದ್ರು ಮತ್ತೆ ಅದೇ ರಾಗ ಹಾಡ್ತಿದ್ಯಲ್ಲೇ. ವಿಕ್ಕಿ ಅವನಿಂದ ದೂರ ಇರು. ನೀವೆಲ್ಲ ಹೇಳಿದ್ರು ನನ್ ವಿಕ್ಕಿನೇ ಮದ್ವೆ ಆಗೋದು. ಅದ್ಕೆ ನೀವ್ ನನ್ ಸಪೋರ್ಟಿಗೆ ಇರ್ತೀರಾ ಅಲ್ವಾ? ಆಗೋದು ನಿನ್ ಮದ್ವೆ ಅಲ್ಲ, ನನ್ನ ತಿಥಿ. ನಿನ್ನ ಗಿಣಿ ತರ ಸಾಕಿದ್ದು ಆ ಗಿಡಗಿನ ಕೈ ಕೊಡೋದಕ್ಕಲ್ಲ. ಇನ್ನೊಂದು ಸಲ ವಿಕ್ಕಿ ಹೆಸರು ತೆಗೆದ್ರೆ ನಿನ್ನ ಸಪೋರ್ಟ್ ಮಾಡ್ತಿರೋ ಇವಳನ್ನ ಇಬ್ಬರನ್ನ ನಾನು ಸುಮ್ಮನೆ ಬಿಡಲ್ಲ. ಏನ್ ಇನ್ನು ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗಿಲ್ಲಿಂದ. ನೋಡ್ರಿತು, ನೀನ್ ವಿಷಯನ ಅರ್ಥ ಮಾಡ್ಕೊಂಡು ಸುಮ್ನೆ ಆದ್ರೆ ಸರಿ. ಇಲ್ಲಾಂದ್ರೆ ಇದೇ ಕ್ಷಣ ಇದೇ ಜಾಗದಲ್ಲಿ ಬೇರೆ ಹುಡುಗನ ಜೊತೆ ನೀನ್ ಮದ್ವೆ ಮಾಡಿ ಕಳಿಸ್ಬಿಡ್ತೀನಿ. ಹುಷಾರ್. ಏನಪ್ಪ ನೀನು ನನ್ನ ನೋಡ್ದೆ, ನನ್ ಜೊತೆ ಮಾತಾಡ್ದೆ, ಒಂದಿನಾನೂ ಇರ್ತಾ ಇರ್ಲಿಲ್ಲ. ಆದ್ರೆ ಈಗ ಮುಖಕ್ಕೆ ಮುಖ ಕೊಟ್ಟು ಮಾತು ಆಡ್ಲಿಲ್ಲ. ನನ್ ಮುಖ ನೋಡಕ್ಕೂ ನಿನ್ಗಿಷ್ಟ ಇಲ್ವಾ ಅಪ್ಪ? ಅಂದ್ರೆ ನಿಂಗೆ ನನ್ ಮೇಲೆ ಅಷ್ಟೊಂದ್ ಬೇಜಾರಾಗಿದೆ ಅಲ್ವಾ? ಮಾತಾಡಿದ್ರೆ ಎಲ್ಲಿ ಮನ್ಸು ಕರ್ಕ್ ಹೋಗುತ್ತೋ ಅನ್ನೋ ಭಯದಲ್ಲಿ ಹೊರಟೇ ಹೋದೆ ಅಲ್ವಾ? ನಿನ್ ಕಣ್ಣಲ್ಲಿರೋ ನೋವು ನಂಗರ್ಥ ಆಗಲ್ಲ ಅನ್ಕೊಂಡಿದ್ಯಪ್ಪ. ನಾನ್ ಎಲ್ಲಿದ್ರೂ ಚೆನ್ನಾಗಿರ್ಲಿ ಅನ್ಕೊಂಡು ನೀನ್ ನೋವನ್ನ ನುಂಗ್ಕೊಂಡ್ ಬದುಕ್ತಾ ಇದೀಯ ಅಂತ ನನ್ಗೆ ಗೊತ್ತು ಅಪ್ಪ. ಈ ಕಡೆ ನಾನು ಅದೇ ಸ್ಥಿತಿಯಲ್ಲಿದ್ದೀನಪ್ಪ. ನಾನ್ ಯಾರ್ ಮಗನ ಮದ್ವೆ ಆಗಿದ್ದೀನಿ, ಯಾರ್ ಮನೇಲಿದ್ದೀನಿ ಅಂತ ನಿನ್ ಹತ್ರ ಹೇಳ್ಕೊಳಕ್ಕಾಗ್ದೆ ಒತ್ತಾಡ್ತಾ ಇದ್ದೀನಿ. ಭಾರ್ಗವಿ, ಭಾರ್ಗವಿ, ಹ? ಏನ್ ಯೋಚನೆ ಮಾಡ್ತಿದ್ದೀರಾ? ಎಲ್ಲಿಂದ ಶುರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟ್ರಲ್ಲಿ ನಿಮ್ಮಿಂದ ಅಂತ ಗೊತ್ತಾಯ್ತು. ಅಲ್ಲ, ಏನ್ ಮಾತಾಡ್ತಿದ್ದೀರಾ ನೀವು? ಓ, ಮಾವ ಮಾತಾಡ್ಸಿಲ್ಲ ಅಂತ ಬೇಜಾರಾಯ್ತಾ? ಅದಕ್ ನಾನ್ ಕಾರಣ ಅಂತ ಬೇಜಾರ್ ಮಾಡ್ಕೋತಿದ್ದೀರಾ? ಇಲ್ಲ, ನಿಮ್ ದುಃಖ ನನಗೆ ಅರ್ಥ ಆಗತ್ತೆ. ನೀವೇನು ಚಿಂತೆ ಮಾಡ್ಬೇಡಿ, ನಾನ್ ಕನ್ವಿನ್ಸ್ ಮಾಡ್ತೀನಿ. ಫಸ್ಟ್ ಟೈಮ್ ಒಪ್ಕೊಳ್ಳಿಲ್ಲ, ಆದ್ರೇನಂತೆ, ಮತ್ತೆ ಹೋಗ್ತೀನಿ. ಏನಂದ್ರಿ? ನೀವು ನಮ್ಮ ಮನೆಗೆ ಹೋಗಿದ್ರಾ? ಅವತ್ತು ನಾನು ಇರ್ಲಿ, ಪರವಾಗಿಲ್ಲ, ಹೇಳಿ. ಅತ್ತೆ ಮಾವನ ಹತ್ರ ಕ್ಷಮೆ ಕೇಳಿ ನಿಮ್ಮ ಹತ್ರ ಮಾತಾಡಿ ಅಂತ ಕೇಳ್ಕೊಳಕ್ ಹೋಗಿದ್ದೆ. ಅವ್ರು ಒಪ್ಕೊಳ್ಳಿಲ್ಲ ಅಲ್ಲ? ಅವ್ರು ಒಪ್ಕೊಳ್ಳಲ್ಲ. ಯಾಕೆ? ನಾನು ಅವ್ರಿಗೆ ಅಷ್ಟೊಂದು ನೋವು ಕೊಟ್ಟಿದ್ದೇನೆ. ಇದನ್ನೆಲ್ಲ ನಾನೇ ಸರಿ ಮಾಡ್ತೀನಿ. ನಾನು ಹೇಳೋವರೆಗೂ. ಅಪ್ಪ, ಇಲ್ಲೊಂದು ಮುಖ್ಯವಾದ ಕೆಲಸ ಬಾಕಿ ಇದೆ. ಅದನ್ನ ಮುಗಿಸಿ ನೇರವಾಗಿ ಮುಂದೆ ಬಂದು ನಿಲ್ತೀನಿ. ಈ ಕೆಲಸ ಮುಗಿಯೋವರೆಗೂ ನೀನು ದುಃಖ ಪಡದೆ ಆರಾಮಾಗಿರಪ್ಪ. ನೀವು ಅತ್ತೆ ಮಾವ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ನಿನ್ನನ್ ಪ್ರೀತಿಸಿರೋ ಹುಡುಗಿಯಾಗಿ, ನಿನ್ನ ಹೆಂಡತಿಯಾಗಿ ನಿಂಗ್ ನನ್ ಮೇಲಿರೋ ಪ್ರೀತಿ, ಕಾಳಜಿ ನಂಗರ್ಥ ಆಗ್ತಿದೆ ಅರ್ಜುನ್. ಆದ್ರೆ ಸಂಧ್ಯಾ ಲಾಯರ್ ಆಗಿ ನನ್ನ ಕರ್ತವ್ಯನ ನಾನ್ ಮಾಡ್ಲೇಬೇಕು ಅರ್ಜುನ್. ನಿಜ ತಿಳ್ಕೊಳ್ದೆ ನಾನ್ ಯಾವ ನಿರ್ಧಾರನೂ ತಗೊಳ್ಳೋ ಸ್ಥಿತಿಯಲ್ಲಿಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನಗಿಲ್ಲೇನ್ ಕೆಲ್ಸ? ಮನೆಗ್ ದೊಡ್ಡವರಾಗಿ ಬಂದವ್ರ ಹತ್ರ ಮನೆಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದೀರಾ? ಬಂದಿರೋರು ಅತಿಥಿಗಳಾಗಿ ಹಾಲಲ್ಲಿ ಕೂತು ಎರಡು ಮಾತಾಡ್ ಹೋದ್ರೆ ನಾನು ಹೀಗೆ ಕೇಳ್ತಿರ್ಲಿಲ್ಲ.
ಆದ್ರೆ ನೀನು ಹೇಳೋರು ಕೇಳೋರು ಇಲ್ಲ ಅನ್ನೋ ಹಾಗೆ ನನ್ನ ಮೊಮ್ಮಗನ ರೂಮ್ಗೆ ನುಗ್ತಾ ಇದೀಯಾ? ಇದು ನನ್ನ ಮಾವನ್ ಮನೆ. ಯಾವಾಗ ಬೇಕಾದ್ರೂ ಬರ್ತೀನಿ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಏನಂದೆ? ನಿನ್ನ ಮಾವನ್ ಮನೆನಾ? ನಿನ್ನ ಈ ಮನೆಗೆ ಮದುವೆ ಮಾಡಿಸಿ ಮನೆ ತುಂಬಿಸ್ಕೊಂಡಿದ್ ನೆನ್ಪೇ ಇಲ್ವಲ್ಲ. ನಮ್ಮನೇಲಿರೋದು 2 ಗಂಡ್ಮಕ್ಳು, ಅವ್ರಿಬ್ಬರಿಗೂ ಮದುವೆ ಆಗಿದೆ. ದಾರಿ ತಪ್ಪಿ ಬಂದಿದ್ಯಾ ಅನ್ಸುತ್ತೆ. ಏಯ್ ಏಯ್, ಇದು ಮನೆ, ಧ್ವನಿ ಸ್ವಲ್ಪ ಕಡಿಮೆ ಇರ್ಲಿ. ನೋಡ್ತಾ ಇರಿ, ಇನ್ನೇನ್ ಸ್ವಲ್ಪ ದಿನ ನಿಮ್ಮ ಮೊಮ್ಮಗ ನನ್ನ ಕತ್ತಿಗೆ ತಾಳಿ ಕಟ್ತಾನೆ. ಈ ಮನೆಗೆ ಅಫಿಷಿಯಲ್ ಆಗಿ ಬರ್ತೀನಲ್ಲ, ಆಮೇಲೆ ನೋಡ್ಕೋತೀನಿ ನಿನ್ನನ್ನ. ಎಲ್ಲೆಲ್ಲಿಯೂ ಸಂಭ್ರಾಂತಿಗಳ ಕವಿಸಿ ಸಲ್ಲದ ಕುಮಾರ್ಗದೊಳು ನಿನ್ನ ತಾಂ ನಡೆಸಿ ಎಲ್ಲಲಿಲ್ಲವ ಪರೀಕ್ಷೆಯೊಳಗೆಂದು ಸೊಲ್ಲಿಪುದು ಸರಿಯೇನೋ ಮಂಕುತಿಮ್ಮ. ಸ್ವಲ್ಪ ನಿನ್ ಭ್ರಮೆ ಭ್ರಾಂತಿಗಳ ಬಿಟ್ಟು ಕಣ್ತೆರೆದು ನೋಡು. ಅದನ್ನು ಬಿಟ್ಟು ಕೆಟ್ಟ ದಾರಿಯಲ್ಲೇ ನಡೀತೀನಿ ಅಂದ್ರೆ ಸೋಲೋದು ಖಚಿತ. ನೆನಪಿರ್ಲಿ. ಭ್ರಾಂತಿನ? ನನ್ಗೆ ಹುಚ್ಚು ಅಂತಿದ್ಯಾ? ಯೋ, ಹೇ ವಂದನಾ, ಇಲ್ಲಿ ಯಾಕೆ ನಿಂತಿದ್ಯಾ? ಬಾ ಒಳಗೆ. ನೋಡಿ ಮಾವ, ಈ ಮನೇಲಿ ನನಗ್ ಬೇಕಾದಾಗೆ ಓಡಾಡೋ ರೈಟ್ಸ್ ಇಲ್ವಂತೆ. ವಂದನಾ, ಇದು ನಿನ್ನ ಮನೆ. ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ನೀನ್ ಯಾರ ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ. ಬಾ ಒಳಗ್. JP, ತಪ್ಪ ಮೇಲೆ ತಪ್ಪು ಮಾಡ್ತಿದೀಯ ನೀನು. ಓ ಸ್ಟಾಪ್ ಇಟ್ ಶಕುಂತಲಾದೇವಿ. ಈ ಸರಿ ತಪ್ಪು ಎಲ್ಲ ನಿನ್ನ ಪದಬಂಧ ಪುಸ್ತಕ ಸಂಬಂಧದಲ್ಲ. ಯಾಕೆಂದ್ರೆ ಈ ಮನೆಯಲ್ಲಿ ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಫೈನಲ್. ದಟ್ಸ್ ದ ಫೈನಲ್. ನಿನ್ನ ಹಠ ಆಹಾರಕ್ಕೆ ನಿನ್ನ ಮಗನ ಜೀವನನ ಬಲಿ ಕೊಡಬೇಡ JP. ಅವನು ಸರಕ್ಕೆ ಹುಳಿ ಹಿಂಡಿ ನಿನಗೇನೋ ಸಿಗುತ್ತೆ. ನನ್ನ ಹತ್ರ ಅಧಿಕಾರ ಚಲಾಯಿಸಕ್ ಬರಬೇಡ ಶಕುಂತಲಾದೇವಿ. ಆ ಮನೆ ಕೆಲ್ಸದವಳನ್ನ ನಾನು ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಜನ್ಮ ಕೊಡಲ್ಲ. ಲುಕ್ ಅಟ್ ದ ಐರನಿ. ಆ ಕೆಲಸದವಳ ನೀನು ನನ್ನ ಮಗನ್ನ ಸುತ್ತಾಡಕ್ಕೆ ಕಳಿಸ್ಬೋದು. ನಾನು ಒಪ್ಕೊಂಡಿರೋ ಅಂದ್ರೆ ಈ ಮನೆ ಅಸಲಿ ಸೊಸೆ ಆಗೋಳನ್ನ ನಾನು ನನ್ನ ಮನೆಗೆ ಕರ್ಕೊಂಡ್ ಬರೋಂಗಿಲ್ಲ. ತುಂಬಾ ಚೆನ್ನಾಗಿದೆ. ಅರ್ಜುನ್ ಭಾರ್ಗವಿ ಮದುವೆ ಆಗೋಗಿದೆ ಕಣೋ. ನಾನು ಒಪ್ಪದೆ ಅದು ಯಾವುದೋ ಛತ್ರದಲ್ಲಿ ಆಗಿರೋ ಮದುವೆ, ಅದೊಂದು ಮದುವೆನೇ ಅಲ್ಲ. ಈ ವಂದನ ನಿನ್ ಮನೆಗೆ ಸರಿ ಹೊಂದೋದಿಲ್ಲ ಅಂತ ನಿನಗಿನ್ನೂ ಅರ್ಥ ಆಗ್ತಿಲ್ವಾ? ನಿನ್ನ ಸತ್ಯಕ್ಕೆ ಅರ್ಜುನ್ ಜೀವನನ ಬಲಿ ಕೊಡಬೇಡ JP. ನಿಮ್ಮದು ಮಾತ್ರ ಪ್ರೀತಿ, ಆದ್ರೆ ನನ್ನ ಕಾಳಜಿ ಸ್ವಾರ್ಥ ಅಲ್ವಾ? ನೋಡು ಶಕುಂತಲಾದೇವಿ, ಅವರಿಬ್ಬರನ್ನ ಒಂದು ಮಾಡೋಕೆ ನಿನ್ನ ಹತ್ರ 100 ದಾರಿ ಇದ್ರೆ ಅವರನ್ನ ಬೇರೆ ಮಾಡೋದಕ್ಕೆ ನನ್ನ ಹತ್ರ 1000 ದಾರಿಗಳಿವೆ. ಯಾವತ್ತಿದ್ರೂ ವಂದನಾನೇ ಈ ಮನೆ ಸೊಸೆ, ನೆನಪಿರ್ಲಿ. ಅಯ್ಯೋ ಅರ್ಜುನ್, ಹಣಿಮೇಲಾಗಿರೋ ಗಾಯದಲ್ಲಿ ರಕ್ತ ಬರ್ತಾ ಇದೆಯಲ್ಲ, ಬನ್ನಿ ಹಾಸ್ಪಿಟಲ್. ಅಯ್ಯೋ ಭಾರ್ಗವಿ, ಚಿಕ್ಕ ಗಾಯ ಅಷ್ಟೇ, ಹಾಸ್ಪಿಟಲ್ ಏನು ಬೇಡ. ಅಯ್ಯೋ, ಆ ಬಟ್ಟಲು ಹೊತ್ಕೋಬೇಡಿ, ಮನೆಗ್ ಬೇಗ ಹೋಗೋಣ.
ನಾನೇ ಕಾಟನಲ್ಲೆಲ್ಲ ಕ್ಲೀನ್ ಮಾಡ್ತೀನಿ. ಸರಿ, ನಾನು ಗಾಡಿ ತೆಗಿತೀನಿ. ಐ ಆಮ್ ಸಾರಿ ಅರ್ಜುನ್. ಸಂಧ್ಯಾ ಸಾವಿನ ಹಿಂದೆ ನಿನ್ ಕೈವಾಡ ಇದ್ಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಕೊನೆಯದಾಗಿ ಒಂದು ಪರೀಕ್ಷೆ ಮಾಡಲೇಬೇಕು. ಅದಕ್ಕೆ ಈ ಬಟ್ಟೆ ತಗೊಂಡಿದ್ದೇನೆ. ಇದರಲ್ಲಿ ನಿಮ್ ಕೈವಾಡ ಇಲ್ಲದೆ ಇರ್ಲಿ, ನಿಮ್ ಮೇಲಿರೋ ನನ್ನ ನಂಬಿಕೆ ಸುಳ್ಳಾಗದೆ ಇರ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ.